ಅನಿಲ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ಯಾಕ್ಟರಿ ಅಕ್ಕಪಕ್ಕದ ಜನಕ್ಕೆ ಜೀವ ಭಯ ಕಾಡ್ತಾ ಇದೆ. ಫ್ಯಾಕ್ಟರಿ ಸುತ್ತಮುತ್ತ 5 ಗ್ರಾಮಗಳ ಜನರನ್ನ ಈಗ ಆಲ್ರೆಡಿ ಸ್ಥಳಾಂತರವನ್ನ ಮಾಡಲಾಗಿದೆ. ಆ ಸುತ್ತಮುತ್ತ ಇರುವಂತ ಗ್ರಾಮಗಳ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸ ನಡೀತಾ ಇರುವಂತದ್ದು. ಅವರಿಗೆ ಪ್ರಾಬ್ಲಮ್ಸ್ ಗಳು ಎದುರಾಗ್ತಾ ಇದೆ. ಸೊ ಹೀಗಾಗಿ ಸುಮಾರು 5,000 ಮೀಟರ್ಗೂ ಹೆಚ್ಚಿನ ದೂರ ಇರುವಂತ ಪ್ರದೇಶದಲ್ಲಿ ಇರುವಂತ ಅದರ ಒಳಗಡೆ ಬರುವಂತ ಹಳ್ಳಿಗಳ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ವಿಷ ಅನಿಲ ಅತಿ ಬೇಗ ಅಲ್ಲಿ ಹರಡ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಕೂಡ ಪ್ಯಾನಿಕ್ ಆಗಿದ್ದಾರೆ. ಅಲ್ಲಿನ ಜನ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನ ಕೆಲವೇ ಹೊತ್ತಿನಲ್ಲಿ ಆಂಧ್ರದ ಸಿಎಂ ಆಗಿರುವಂತ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಅಲ್ಲಿಗೆ ಭೇಟಿ ನೀಡಲಿದ್ದಾರೆ, ಪರಿಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಕೇಂದ್ರ ಸರ್ಕಾರ ಏನೆಲ್ಲ ಅಂದ್ರೆ ಸಹಾಯವನ್ನ ಮಾಡಬೇಕು ಕೇಳಿ ನಾವೆಲ್ಲಾ ರೀತಿಯಾದಂತಹ ಸಹಾಯವನ್ನ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಹಾಗೆ NDRF ತಂಡಗಳನ್ನ ಕೂಡ ಕಳುಹಿಸಿ ಕೊಡಲಾಗಿದೆ. ಈಗ ಆಲ್ರೆಡಿ ಅಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಹಾಗೆ ತುಂಬಾ ಜನ ಈ ಒಂದು ವಿಷ ಅನಿಲವನ್ನ ಸೇವಿಸಿ ಸುಸ್ತಾಗಿ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಅಲ್ಲಲ್ಲೇ ಬೀಳ್ತಾ ಇರುವಂತದ್ದು. ಸೊ ಹೀಗಾಗಿ ಅವರನ್ನ ಆಸ್ಪತ್ರೆಗೆ ರವಾನಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಸಾಕಷ್ಟು ಕ್ರಮಗಳನ್ನ ಈಗ ಆಲ್ರೆಡಿ ಆಂಧ್ರ ಪ್ರದೇಶದ ಸರ್ಕಾರ ಅಲ್ಲಿ ಕೈಗೊಂಡಿರುವಂತದ್ದು. ಇನ್ನ ಪ್ರಮುಖವಾಗಿ ಅಲ್ಲಿರುವಂತ ಜನರಿಗೆ ಸುಮಾರು 5 ರಿಂದ 6 ಗ್ರಾಮಗಳು ಇರುವಂತ ಜನರಿಗೆ ಒಂದು ಒದ್ದೆ ಬಟ್ಟೆ ಅಂದ್ರೆ ನೀರ್ ಹಾಕ್ಬಿಟ್ಟು ಒಂದು ಬಟ್ಟೆಗೆ ಅದನ್ನ ಮುಖಕ್ಕೆ ಕಟ್ಕೊಳ್ಳಿ, ಆ ವಿಷ ಅನಿಲದಿಂದ ನಾವು ತಡೆಗಟ್ಟಬಹುದು, ಆ ವಿಷ ಅನಿಲವನ್ನ ಸೇವಿಸುವಂತದ್ದನ್ನ ಅನ್ನೋದನ್ನ ಸೂಚನೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಕೆಲಸವನ್ನ ಆ ಭಾಗದ ಆ ಗ್ರಾಮದ ಜನರು ಮಾಡ್ತಾ ಇದ್ದಾರೆ. ನಿಮ್ಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಮನುಷ್ಯರು ಮಾತ್ರ ಅಲ್ಲ, ಸಾಕಷ್ಟು ಸಾವಿರಾರು ಪ್ರಾಣಿಗಳು ಕೂಡ ಈ ಒಂದು ವಿಷ ಅನಿಲವನ್ನ ಸೇವಿಸಿ ಈಗ ಆಲ್ರೆಡಿ ತೊಂದರೆಗೀಡಾಗಿದ್ದಾವೆ. ಇನ್ನು ಸಾಕಷ್ಟು ಪ್ರಾಣಿಗಳು ಈಗ ಆಲ್ರೆಡಿ ಸಾವನ್ನಪ್ತಾ ಇರುವಂತದ್ದು. ನಾಯಿ, ಹಸುಗಳು ಕೂಡ ಸಾವನ್ನಪ್ತಾ ಇದ್ದಾವೆ ವಿಷ ಅನಿಲವನ್ನ ಸೇವಿಸಿ. ಇನ್ನ ಮನುಷ್ಯರು ಈ ಒಂದು ವಿಷ ಅನಿಲ ಯಾವಾಗ ಹರಡ್ಕೊಳ್ತಾ ಇದೆ ನಮ್ಮ ಗ್ರಾಮಗಳ ಹತ್ರನೂ ಕೂಡ ಬಂದಿದೆ, ಅಂದ್ರೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಂದ ಸ್ಥಳಾಂತರ ಆಗ್ತಾ ಇದ್ದಾರೆ. ಅವರೇ ಈಗ ಬೇರೆ ಕಡೆ ಹೋಗ್ತಾ ಇರುವಂತದ್ದು. ಸರ್ಕಾರನೂ ಕೂಡ ಅವರಿಗೆ ಈಗ ಆಲ್ರೆಡಿ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಿಮ್ಗೆ 2 ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನೋಡಿ. ಅಲ್ಲಿ ಅಷ್ಟೊಂದ್ ಜನ ಬಿದ್ದಿದಾರಲ್ಲ, ಎಡಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಷ್ಟೊಂದ್ ಜನ ಬಿದ್ದಿದಾರಲ್ಲ. ಅವರು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ವಿಷ ಅನಿಲ ಆವರಿಸ್ಕೊಂಡಿತ್ತು. ಆಗ ಅವ್ರು ಎಲ್ಲಿ ಹೋಗ್ತಾ ಇದ್ರು ಅಲ್ಲೇ ಬಿದ್ದಿದ್ದಾರೆ. ನಂತರ ಅವರನ್ನ ಈಗ ಆಲ್ರೆಡಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಈ ಒಂದು ಅನಿಲ ದುರಂತದಲ್ಲಿ 8 ಜನ ಸಾವನ್ನಪ್ಪಿದ್ದಾರೆ. ಇನ್ನ ಇಬ್ಬರು ಈ ಒಂದು ವಿಷ ಅನಿಲ ಯಾವಾಗ ಹರಡ್ಕೊಳ್ತಾ ಇದೆ ಅಂತ ಗೊತ್ತಾಯ್ತು ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಆಕ್ಸಿಡೆಂಟ್ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಸುಮಾರು 5,000 ಮಂದಿ ಅಸ್ವಸ್ಥರಾಗಿರುವಂತದ್ದು. ಸುಮಾರು 20ಕ್ಕೂ ಹೆಚ್ಚಿನ ಜನ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಅವರಿಗೆ ಈಗ ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗ್ತಾ ಇದೆ. ಆಂಧ್ರ ಪ್ರದೇಶದ ಸರ್ಕಾರ ಅಲ್ಲಿರುವಂತಹ 5-6 ಗ್ರಾಮಗಳ ಜನರನ್ನ ಈಗ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಪ್ರಧಾನಿಗೆ ಘಟನೆಯ ವಿವರಣೆಯನ್ನ ಕೂಡ ಈಗ ಆಲ್ರೆಡಿ ನೀಡಿದ್ದಾರೆ ಜಗನ್ಮೋಹನ್ ರೆಡ್ಡಿ ಅವರು. ವೈಜಾಗ್ ದುರಂತದ ಬಗ್ಗೆ ಜಗನ್ ಈಗ ತುರ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಶಾಖಪಟ್ಟಣಂನತ್ತ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರು ತೆರಳ್ತಾ ಇರುವಂತದ್ದು. ಕೆಲವೇ ಕ್ಷಣದಲ್ಲಿ ದುರಂತದ ಸ್ಥಳವನ್ನ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಆ ಒಂದು ಫ್ಯಾಕ್ಟರಿ ಬಳಿ ಹೋಗಲಿದ್ದಾರೆ ಅಂತ ಕಾಣಿಸುತ್ತೆ ಜಗನ್ಮೋಹನ್ ರೆಡ್ಡಿ ಅವರು. ಈ ಒಂದು ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ಸಭೆಯನ್ನ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಅಧಿಕಾರಿಗಳ ಜೊತೆನೂ ಕೂಡ ಮಾತುಕತೆಯಲ್ಲೇ ತೊಡಗಿದ್ದಾರೆ. ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು, ತ್ವರಿತ ಗತಿಯಲ್ಲಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಿ ಅಂತಲೂ ಕೂಡ ಸೂಚನೆಯನ್ನ ನೀಡ್ತಾ ಇದ್ದಾರೆ ಜಗನ್ಮೋಹನ್ ರೆಡ್ಡಿ ಅವರು. ಯಾವಾಗ ಈ ಒಂದು ಲಾಕ್ಡೌನ್ 2 ಮುಗಿದು ಲಾಕ್ಡೌನ್ 3 ಆರಂಭದಲ್ಲಿ ಸಾಕಷ್ಟು ಸಡಿಲಿಕೆಯನ್ನ ಮಾಡಿಕೊಡ್ತು ಕೇಂದ್ರ ಸರ್ಕಾರ. ಆ ಸಡಿಲಿಕೆ ಆದ್ಮೇಲೆ ಫ್ರೀ ಆದ್ಮೇಲೆ ಈ ಒಂದು ಕಂಪನಿ ಓಪನ್ ಆಗುತ್ತೆ, ಈ ಫ್ಯಾಕ್ಟರಿ ಓಪನ್ ಆಗುತ್ತೆ.
ಫ್ಯಾಕ್ಟರಿ ಓಪನ್ ಆಗ್ತಿದ್ದ ಹಾಗೆ ಸುಮಾರು 41 ದಿನದಿಂದ ಕಂಪ್ಲೀಟ್ ಆಗಿ ಬಂದ್ ಆಗಿತ್ತು. ಫ್ಯಾಕ್ಟರಿ ಓಪನ್ ಆಗ್ತಿದ್ದ ಹಾಗೆ ಲೀಕೇಜ್ ಆಗಿದೆ. ಲೀಕೇಜ್ ಆಗ್ತಿದ್ದ ಹಾಗೆ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಅದೆಷ್ಟೋ ಸಾವಿರ ಮೆಟ್ರಿಕ್ ಟನ್ ಅಷ್ಟು ಇಲ್ಲಿ ಆ ಒಂದು ಅನಿಲ ವ್ಯಾಪಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ತೊಂದರೆಗೀಡಾಗಿದ್ದಾರೆ. ಸೊ ಆ ಒಂದು ಸ್ಥಳಕ್ಕೆ ಈಗ ಆಂಧ್ರ ಪ್ರದೇಶದ ಸಿಎಂ ಆಗಿರುವಂತ ಜಗನ್ ಮೋಹನ್ ರೆಡ್ಡಿ ಅವರು ತೆರಳ್ತಾ ಇರುವಂತದ್ದು. ಅದರಲ್ಲೂ ಎಸ್ಪೆಷಲಿ ಇಲ್ಲಿ ಪ್ರಮುಖವಾಗಿ ಉಸಿರಾಟದ ತೊಂದರೆ ಇರುವಂತವರಿಗೆ ಇದು ತುಂಬಾ ಒಂದು ಅಂದ್ರೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು, ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು. ಅಸ್ತಮ ಇರುವಂತವರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಒಂದು ವಿಷ ಅನಿಲ ಹರಡ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಬಳಲ್ತಾ ಇರುವಂತದ್ದು. ಅಂತವ್ರಿಗೆ ಇನ್ನೂ ಸ್ಪೆಷಲಿ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಬೇಗ ಅವರಿಗೆ ಗಂಭೀರವಾದಂತ ಪರಿಸ್ಥಿತಿ ಹೋಗುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. This is about in the morning around 3:30 or so. There was a call at dial 100 that something like this accident has happened. There is some gas leak. So immediately our police team, patrol team, had responded to the scene and reached there within 10 minutes. And then they saw this smoggy smoke around, and they were able to quickly ascertain what is the details. And with the help of that loudspeaker which is fitted on the vehicle, they started announcing asking the people to come out and move out of this location. So this Venkatapuram village is just abetting this factory. So people were rushing out, and then immediately, all the police teams, emergency teams, 108 ambulances were also called to try to evacuate these people from there. There are about 1,200 to 1,500 households are there. 2,000 to 3,000 population would be there in that village, which is just adjacent to this factory. But fortunately, it's not a lethal kind of a gas. It's only that high doses of intake of it may lead to, fatalities. But so therefore, it's not of that kind of a serious concern. Then so far about almost 800 people were evacuated in the morning to various hospitals. Those who were critical were taken to the KGH hospital, the general hospital at Vizag. And so far the total casualties is 8, which has been confirmed. Out of that, many have lost consciousness. There are reports that yes. 200 to 2,000. There are many. Many people initially, breathlessness, and then some of them lost their I won't say consciousness. Yes, yeah, because gasping and then disorientation. Some disorientation was there. At best maybe 1 or 2. We were in touch with our Honorable CM was also constantly in touch. Just before he left, the report which he received and was something like at best maybe 1 or 2 more casualties could be, because it's under control and contained. So all the cases which are in the hospital, it's not really critical. Maybe 1 or 2. There seems to be still under the critical stage. This is about. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.